37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಸಾರಿಗೆ ಇಲಾಖೆ ವತಿಯಿಂದ ಎಲ್ಲರೂ ಕಡ್ಡಾಯವಾಗಿ ರಸ್ತೆ ಸುರಕ್ಷತೆ ಕಾಪಾಡಬೇಕು ಮತ್ತು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ಸಾರ್ವಜನಿಕರು ತಮ್ಮ ಕುಟುಂಬವನ್ನ ನೆನೆಸಿಕೊಂಡು ವಾಹನ ಚಾಲನೆ ಮಾಡಬೇಕು ಮತ್ತು ISI ಮಾರ್ಕ್ ಇರುವ ಹೆಲ್ಮೆಟ್ ಧರಿಸಬೇಕು. ಕಾರು ಚಲಾಯಿಸುವಾಗ ಸೀಟ್ ಬೆಲ್ಟ್ ಹಾಕಲೇಬೇಕು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ CCTV ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತಿದೆ. ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದ GB ಸುಧೀರ್ ಮಾತನಾಡಿ, 18 ವಯಸ್ಸು ಕಡಿಮೆ ಇರುವ ಮಕ್ಕಳಿಗೆ ವಾಹನಗಳನ್ನ ನೀಡಬಾರದು. ಅಂಥವರಿಗೆ ವಾಹನಗಳನ್ನ ನೀಡಿದ್ದೇ ಆದಲ್ಲಿ ವಾಹನ ಯಾರ ಹೆಸರಿನಲ್ಲಿ ಇರುವುದೋ ಅವರ ಲೈಸೆನ್ಸ್ ಅನ್ನ ರದ್ದು ಮಾಡಬಹುದು. ಎಲ್ಲಾ DG ಲಾಕರ್ ಆ್ಯಪ್ ಇರುತ್ತದೆ. ಬೆಂಗಳೂರು ಮೈಸೂರು ರಸ್ತೆ ಪ್ರತಿ ಕಿಲೋಮೀಟರ್ 1 CCTV ಇರುತ್ತದೆ ಎಂದು ತಿಳಿಸಿದರು. ದೇವನಹಳ್ಳಿ ಇನ್ಸ್ಪೆಕ್ಟರ್ ಸಾವಿತ್ರಿ, ಎಲ್ಲ ಕಾನೂನು ಕ್ರಮ ಬದಲಾವಣೆಯಾಗಿದೆ, ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಎಂದು ತಿಳಿಸಿದರು. ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಅಪಘಾತಗಳನ್ನು ತಡೆಗಟ್ಟುವ ಬಗ್ಗೆ ಅರಿವು ಮೂಡಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಮುಖ್ಯ ಅತಿಥಿಗಳಾಗಿ ಅಶ್ವಥ್ ವಾರ್ಷಿಕ ಮೊದಲೇ ಎಲ್ಲ ಸಪ್ತಾಹ ಮಾಡ್ತಾ ಇದ್ವಿ. ಈಗ ಮಾಸಾಚರಣೆ ಆಚರಣೆ ಶುರು ಮಾಡಿದ್ವಿ. ರಸ್ತೆ ಸುರಕ್ಷೆ ಅನ್ನೋದು ಈಗ ಸಮಸ್ಯೆ ಬಹಳ ಗಂಭೀರ ಆಗಿದೆ. ಯಾಕಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಎಷ್ಟು ಒಳ್ಳೆ ರಸ್ತೆಗಳು, ಎಷ್ಟು ಒಳ್ಳೆ ವಾಹನಗಳು, ಅದರಲ್ಲಿ ಸೇಫ್ಟಿ ರಿಲೇಟೆಡ್ ಸುರಕ್ಷತಾ ಮಾಸಾಚರಣೆಯನ್ನು ತಮ್ಮ ದೇವನಹಳ್ಳಿ ಇಲಾಖೆಯಲ್ಲಿ ಹಮ್ಮಿಕೊಂಡಿದ್ದೀರಿ. ಏನೆಲ್ಲ ಆಯಿತು ಸರ್? ಯಾವ ಥರ ಸಾರ್ವಜನಿಕರಿಗೆ ಹೇಳ್ತೀರಿ? ನಾವು 37ನೇ ರಸ್ತೆ ಸುರಕ್ಷತಾ ಮಾಸವನ್ನು ಸಾರಿಗೆ ಇಲಾಖೆಯಿಂದ ಹಮ್ಮಿಕೊಂಡಿದ್ದೇವೆ. ಇದು ಈಗಾಗಲೇ 1ನೇ ತಾರೀಕಿಂದ ಪ್ರಾರಂಭವಾಗಿ ಹಲವಾರು ಕಚೇರಿಯಲ್ಲೇ ಪ್ರಾರಂಭವಾಗಿ ಸ್ವಲ್ಪ ನಮ್ಮಲ್ಲಿ ತಡವಾಗಿದೆ. ಅದು ಸಹ ಹಂತವಾಗಿ ನಾವು ಆಚರಣೆ ಮಾಡ್ತಿದ್ದೇವೆ. ಇದರೊಂದಿಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು ಅಥವಾ ಐ ಚೆಕಪ್ ಕ್ಯಾಂಪ್ ಇರ್ಬೋದು, ಹಾಗೂ ಅದ್ದೂರಿ ಕಾರ್ಯಕ್ರಮಗಳು ಸಹ ಜಾಥಾಗಳಂಥ ಅದ್ದೂರಿ ಕಾರ್ಯಕ್ರಮಗಳು ಸಹ ಮುಂದೆ ಹಮ್ಮಿಕೊಂಡಿದ್ದೇವೆ. ಸರ್, ಈಗ ಜಾಥಾ ಕಾರ್ಯಕ್ರಮ ಅಂದರೆ ಅವೆಲ್ಲ ಯಾವಾಗ ಆಗುತ್ತೆ ಅಂತ ಸರ್ ಇಲಾಖೆ? ಇನ್ನು ಮುಂದಿನ ದಿನಗಳಲ್ಲಿ ಒಂದೊಂದೇ ನಾವು ಈಗಾಗಲೇ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಯಾವ ಅತಿಥಿಗಳನ್ನು ನಾವು ಕರೆಸಬೇಕು, ಜನಗಳಿಗೆ ಆಕರ್ಷಣೆ ಆಗೋ ರೀತಿ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ನಾವು ಅಂದ್ಕೊಂಡಿದ್ದೀವಿ. ಶಾಲಾ ಕಾಲೇಜಲ್ಲೂ ನಡೆಯುತ್ತದೆ. ಶಾಲಾ ಕಾಲೇಜಲ್ಲೂ ಮಾಡ್ತೀವಿ. ಯಾಕಂದರೆ ಅತಿ ಮುಖ್ಯವಾಗಿ ಶಾಲಾ ವಾಹನಗಳ ಚಾಲಕರಿಗೆ ನಾವು ಒಂದು ತಿಳುವಳಿಕೆ ನೀಡಬೇಕಾಗಿದೆ. ಶಾಲಾ ಮಕ್ಕಳಿಗೆ ಮಾಹಿತಿ ನೀಡಬೇಕಾಗಿದೆ. ಎಷ್ಟೋ ಮಕ್ಕಳಿಗೆ ನಾವು ವಾಹನವನ್ನು ಚಲಾವಣೆ ಮಾಡಬಾರ್ದು ಅನ್ನೋ ಮಾಹಿತಿ ಇರೋದಿಲ್ಲ. 18 ವರ್ಷದ ಕೆಳಪಟ್ಟಂಥ ಯಾವುದೇ ಸಾರ್ವಜನಿಕರು ಮಕ್ಕಳು ಸಹ ವಾಹನ ಚಾಲನೆ ಮಾಡಿದಲ್ಲಿ ಅವರಿಗೆ ಸುಮಾರು 25,000 ದಂಡ ಇದೆ. ಅದು ಯಾರಿಗೆ ಅಂದರೆ ಅವರ ಏನು ಪೋಷಕರಿರ್ತಾರೆ, ತಂದೆ ತಾಯಿ ಅಥವಾ ಪೋಷಕರಿಗೆ, ಅವರಿಗೆ ದಂಡವನ್ನು ನ್ಯಾಯಾಲಯ ವಿಧಿಸುತ್ತೆ. ಸರ್, ಕಾರ್ಯಕ್ರಮಕ್ಕೆ ಯಾರೆಲ್ಲ ಅತಿಥಿಗಳಾಗಿ ಭಾಗವಹಿಸಿದರು ಸರ್? ಈಗ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಾಧಿಕಾರದ ಏನು ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಮತ್ತು ಏನು ಗೌರವಾನ್ವಿತ ನ್ಯಾಯಾಧೀಶರು ಸಹ ಅವರೊಳಗೊಂಡಂಥ ಕಾರ್ಯಕ್ರಮವನ್ನು ಈಗ ಸದ್ಯದಲ್ಲೇ ನಾವು ಹಮ್ಮಿಕೊಂಡಿದ್ದೀವಿ. ಸರ್, ಈಗಾಗಲೇ ದೇವನಹಳ್ಳಿ ಪಟ್ಟಣ ಸುತ್ತಮುತ್ತಲೂ ಕೂಡ ಟಿಪ್ಪರ್ಗಳ ಹಾವಳಿ ಜಾಸ್ತಿ ಆಗಿರುತ್ತದೆ ಸರ್. ಅದಕ್ಕೇನಾದರೂ ನೀವು ಕಡಿವಾಣ ಹಾಕಂಥ ಕೆಲಸ ಕಾರ್ಯ ಏನಾದರೂ ನಿರ್ವಹಿಸ್ತಾರೆ? ಟಿಪ್ಪರ್ಗಳಿದ್ದಾವೆ. ನಾವು ಪ್ರತಿ ದಿವಸ ನಾವು ಚೆಕಿಂಗ್ ಮಾಡ್ತಾಯಿದ್ದೀವಿ. ನಾವು ನೋಡ್ತಿರ್ಬೋದು ಎಷ್ಟೋ ಜನಕ್ಕೆ ಓವರ್ಲೋಡೋ ರೀತಿ ಕಾಣುತ್ತೆ. ನಾವು ಸಹ ಅವರಿಗೆ ಮಾಹಿತಿ ನೀಡಿಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಬಾಡಿ ಮೇಲೆ ಹಾಕಬಾರ್ದು, ಹಾಗೆ ತಾಟ್ಪಲ್ ಹಾಕಬೇಕು ಅಂತೇಳಿ ನಾವು ಈಗಾಗಲೇ ಮಾಹಿತಿ ನೀಡ್ತಾಯಿದ್ದೀವಿ. ದಂಡಕ್ಕಿಂತ ಮುಖ್ಯವಾಗಿ ಅವರಿಗೆ ತಿಳುವಳಿಕೆ ಬಹಳ ಮುಖ್ಯವಾಗಿದೆ. ಯಾಕಂದರೆ ಎಷ್ಟೋ ಜನ ಚಾಲಕರು ನಮ್ಮ ರಾಜ್ಯಕ್ಕಿಂತ ಹೊರ ರಾಜ್ಯದಿಂದ ಬಂದ ಚಾಲಕರಿಗೆ ಬಹಳ ಇದ್ದಾರೆ. ಇಲ್ಲಿ ಬೇರೆ ಬೇರೆ ದೇಶ, ವೆಸ್ಟ್ ಬೆಂಗಾಲ್ ಇರ್ಬೋದು, ಬಿಹಾರ್ ಇರ್ಬೋದು, ಇಂಡಿಯಾ ಬಂದ ಚಾಲಕರು, ಅವರಿಗೆ ತಿಳುವಳಿಕೆ ಸ್ವಲ್ಪ ಕಡಿಮೆ ಇದೆ. ಅವರ ತಿಳುವಳಿಕೆ ನೀಡ್ತಕ್ಕಂತಹ ಕೆಲಸಗಳನ್ನು ಸಹ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ಹಲವಾರು ಲಾರಿ ಚಾಲಕರು ತಿಳಿಸ್ತಿದ್ದೇವೆ. ಇನ್ನೊಂದೇನಾಗುತ್ತೆ ಅಂದರೆ, ಈಗ ನಂಬರ್ ಆಫ್ ಆಕ್ಸೆಲ್ಸ್ಗಳನ್ನ ಜಾಸ್ತಿ ಮಾಡಿ ಅವರಿಗೆ ಲೋಡಿಂಗ್ ಕೆಪಾಸಿಟಿನ ಸಹ ಜಾಸ್ತಿ ಕೊಟ್ಟಿದ್ದಾರೆ ಸರ್ಕಾರದಿಂದ. ಹಾಗೆ ಎಲ್ಲರನ್ನೂ ನಾವು ಓವರ್ಲೋಡ್ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಈಗಾಗಲೇ
ನಮ್ಮ ಕಚೇರಿಯಿಂದ ಹಲವಾರು ಓವರ್ಲೋಡ್ ಕೇಸಸ್ಗಳು ಸಹ ಬುಕ್ ಮಾಡ್ತಾಯಿದ್ದೀವಿ, ಇಂದು ಸಹ ಬುಕ್ ಮಾಡಿದ್ದೀವಿ. ಅದೇ ರೀತಿ ಏನು ಬಸ್ಗಳ ಮೇಲೆ ಲಗೇಜ್ ಹೋಗುತ್ತೆ ಅದನ್ನು ಈಗಾಗಲೇ ಒಂದು ವಾರದ ಲಗೇಜ್ ಕ್ಯಾರಿಯರ್ಗಳ ಮೇಲೆ ಸಹ ಬುಕ್ ಮಾಡಿ ಹಲವಾರು ಬಸ್ಗಳಿಗೆ ದಂಡವನ್ನು ವಿಧಿಸಿದ್ದೇವೆ. ಇದನ್ನು ಸಹ ನಾವು ವಿಶೇಷ ತಪಾಸಣೆ ಮಾಡಿದ್ವಿ. ಅದರಲ್ಲೂ ಯಾವುದೂ ಲಗೇಜ್ ಕಂಡಂಥ ಬಸ್ಗಳು ಬಂದಿರಲಿಲ್ಲ. ಅವ್ರಿಗೇನು ವೈಲೇಷನ್ಸ್ಗೆ ಏನು ಕೇಸ್ ಬೇಕೋ ಅದನ್ನು ಹಾಕಿದ್ವಿ. ಸರ್ ಹಾರನ್ನು ಅಷ್ಟೇ, ಈ ಖಾಸಗಿ ಬಸ್ಸವರು ಹಾರನ್ನು ಯಥಾವತ್ತು ಹೊಡಿತಾರೆ, ಅದ್ರ ಬಗ್ಗೆ ಮ್ಯೂಸಿಕಲ್ ಹಾರ್ನ್ ಹಾಕಬಾರ್ದು ಅಂತ ನಾವು ಆಲ್ರೆಡಿ ತಿಳಿಸಿದ್ದೇವೆ. ಹಾಕೋದು ಸಹ ಕಾನೂನು ಬಾಹಿರ ಅದು. ಅದಕ್ಕೂ ಸಹ 3,000 ದಂಡವನ್ನು ನಾವು ವಿಧಿಸ್ತಾ ಇದ್ದೇವೆ. ಥ್ಯಾಂಕ್ ಯು.